ಬೇಗ ಬೇಗ, ತುಂಬಾ ಕೆಲ್ಸ ಇದೆ ಅಲ್ವಾ, ಬೇಗ ಬೇಗ ಮುಗ್ಸಿ, ಇಲ್ಲಾಂದ್ರೆ ಲಾರಿ ಕರಿಬೇಕಾಗುತ್ತೆ. ಕೆಲ್ಸ ಬೇಗ ಮಾಡಿ. ಕೆಲ್ಸ ಏನೋ ಇದೆ, ನಾನೇನ್ ಅನ್ಕೊಂಡಿದೀನಿ ಅಂದ್ರೆ ನಿದ್ದೆ ಮಾಡೋಣ ಅಂತ. ಏನಂದೆ? ಅರೆ ನಾನೇನಂದೆ ಅಂದ್ರೆ ಬೇಗ ಕೆಲ್ಸ ಮುಗಿಸ್ಕೊಂಡು ಸ್ವಲ್ಪತ್ತು ನಿದ್ದೆ ಮಾಡಬಹುದು ಅಂತ. ಇರುವೆಗಳು ಎಲ್ಲಾ ಸೇರಿ ಅವರ ಕೆಲ್ಸಗಳನ್ನು ಮುಗಿಸುವ ಸಮಯದಲ್ಲಿ ಅವರಿಗೆ ಜೋರಾಗಿ ಒಂದು ಶಬ್ದ ಕೇಳಿಸುತ್ತೆ. ಏ ಈ ಸೌಂಡ್ ಏನಾಯ್ತು? ಹಾ, ನನಗೆ ಗೊತ್ತಾಗತ್ತೆ, ನಾನು ಇಲ್ಲಿ ನಿನ್ ಜೊತೆ ಇದೀನಲ್ವಾ, ನಾನೇನಾದ್ರೂ ಮ್ಯಾಜಿಕ್ ಮಾಡಿ ತಿಳ್ಕೊಬೇಕಾ ಏನೋ? ಬಾ ಹೋಗ್ ನೋಡೋಣ. ಅವರಿಬ್ರು ಆ ಶಬ್ದ ಬರೋ ಕಡೆಗೆ ಬೇಗ ಬೇಗ ನಡ್ಕೊಂಡ್ ಹೋಗ್ತಾರೆ. ಯಾವ್ದಾದ್ರು ಮಾವಿನ ಹಣ್ಣು ಸಿಕ್ಕಿದ್ರೆ ಇಲ್ಲಿ ಇವ್ರ ಮೇಲೆನೆ ಇಟ್ಬಿಡೋಣ. ಹಾ ಅರೆ ಅಲ್ಲಿ ನೋಡು, ಅಯ್ಯೋ ಅಲ್ಲಿ ಅದು ದುಂಬಿ ಅಲ್ವಾ ಸುಮ್ನೆ ಬಿದ್ದಿರೋದು. ನನ್ಗೇನ್ ಅನಿಸ್ತಿದೆ ಅಂದ್ರೆ ಡಾಕ್ಟರ್ ಕಿನ್ನರ್ ಹತ್ರ ಇದನ್ನ ಕರ್ಕೊಂಡ್ ಹೋಗ್ಬೇಕು ಅಂತ. ಇದಕ್ ಪ್ರಜ್ಞೆ ಇದೆ. ಸರಿ, ಹಾಗಾದ್ರೆ ಸ್ಪೃಹೆ ತಪ್ಪದ್ಮೇಲೆ ಕರ್ಕೊಂಡ್ ಹೋಗೋಣ. ಹಾ ಪ್ರಜ್ಞೆ ಹೋಯ್ತಲ್ವಾ? ಹಾಗಾದ್ರೆ ಈಗ ಇದನ್ನ ನಿನ್ನ ತಲೆ ಮೇಲೆ ಇಟ್ಕೊಂಡ್ ಕರ್ಕೊಂಡ್ ಹೋಗೋಣ. ಬೇಡ, ಹಾಗಾದ್ರೆ ಈಗ ಎತ್ಕೊಂಡ್ ಹೋಗೋಣ. ನೀನು ತಲೆ ಇಡಿ, ನಾನು ಕಾಲಿಡಿತೀನಿ. ಇಲ್ಲ ಅಲ್ಲ, ಅದು ಆಗೋದಿಲ್ಲ. ನೀನದರ ಕಾಲಿಡ್ಕೋ, ನಾನು ಇದರ ತಲೆ ಹಿಡ್ಕೋತೀನಿ. ಎಲ್ಲಾರ್ಗೂ ಗೊತ್ತಾಗ್ಬೇಕು ನಾವೆಷ್ಟು ಒಳ್ಳೆಯವರು ಅಂತ. ಅವರಿಬ್ಬರು ಆ ಜೇನುನೊಣವನ್ನು ಕರ್ಕೊಂಡು ಡಾಕ್ಟರ್ ಬಳಿ ಹೋಗ್ತಾರೆ. ಅಲ್ಲೇ ಇರುವ ಒಂದು ಮರದ ಮೇಲೆ ಕೂತಿರುವ ಒಂದು ನೊಣ ಇವರನ್ನು ನೋಡುತ್ತೆ. ಓಹೋ, ಆ ದುಂಬಿನ ತಲೆ ತಿರುಗಿಸಿ ಬಿದ್ದು ಈಗ ಕಿಡ್ನಾಪ್ ಮಾಡ್ತೀಯಾರಾ? ಈಗ್ಲೇ ತೋರಿಸ್ತೀನಿ. ಆ, ಔ, ಇದೆಲ್ಲ ಹೇಗಾಯ್ತು? ಇದಂತೂ ಆಗ್ಲೇ ಬರದಿತ್ತಲ್ವಾ? ಹಾ ಗುರುಜಿ, ಏನಾಯ್ತು ಗುರುಜಿ? ಟೆನ್ಷನ್ ಆಗಿದ್ದೀರಾ ಅನ್ಸುತ್ತೆ ನನ್ಗೆ. ಓ ಓ ಶಿಷ್ಯ, ನಾನು ಏನ್ ಹೇಳಿ ನಿಂಗೆ, ನಾನೊಂದು ಆನೆಗೆ ಕಣ್ಣೀರು ಬರದೇ ಇರುವಂತಹ ಔಷಧಿ ಕೊಟ್ಟಿದ್ದೆ. ಆಮೇಲೆ ಅವನು ಅಳಕ್ಕೆ ನಿಲ್ಲಿಸ್ದ, ಮತ್ತೆ ನಗಕ್ಕೆ ಶುರು ಮಾಡ್ದ ಕಣೋ. ಅದೇನೇ ಆಗ್ಲಿ, ಅಳದಂತೂ ನಿಂತೋಯ್ತಲ್ವಾ? ಹಾ ನಿಂತೋಯ್ತು. ಗುರುಜಿ, ಅಲ್ ನೋಡಿ, ಅವಕಾಶ ನಮ್ಗೋಸ್ಕರ ನಡ್ಕೊಂಡ್ ಬರ್ತಿದೆ. ಮಳೆ ಬೇಸಿಗೆ ಕಾಲದಲ್ಲ. ಅರೆ ಗುರುಜಿ, ಮೇಲೆ ಎಲ್ಲ ಕೆಳಗಡೆ ನೋಡಿ. ನೀನು ಸರಿ ಹೇಳ್ತಿದ್ಯಾ ಕಣೋ. ಸ್ವಲ್ಪ ಅಲ್ಲಿ ನೋಡಿ ಗುರುಜಿ, ಅವ್ರಿಗೆ ನಡ್ಕೊಂಬರಕ್ಕೆ ಕಷ್ಟ ಆಗ್ತಿದೆ ಅನ್ಸುತ್ತೆ. ನಾವ್ ಹೋಗಿ ಅವ್ರಿಗೆ ಸಹಾಯ ಮಾಡನ್ವಾ? ಇಲ್ಲ ಇಲ್ಲ, ಆರಾಮಾಗಿ ಬರ ಕೇಳೋ. ಅಯ್ಯೋ, ಯಾಕೆ ಗುರುಜಿ? ಆಗ್ಲೇ ನಮ್ಮಂತ ಡಾಕ್ಟರ್ಗಳು ಇಂಟರ್ನ್ಯಾಷನಲ್ ಕ್ವಶನ್ ಅನ್ನ ಕೇಳ್ಬೋದಪ್ಪ. ಅದೆಂತಹ ಪ್ರಶ್ನೆ? ನೀನ್ ಇವ್ರನ್ನ ಯಾಕಿಷ್ಟು ಲೇಟ್ ತಂದೆ ಅಂತ ಅನ್ನೋ ಪ್ರಶ್ನೆಗಳನ್ನ. ಹಾ ನಿಮ್ ಜೊತೆ ಇರೋಕ್ ಶುರು ಮಾಡ್ದಾಗಿಂದ ಹಂಗೆ. ಇವನ್ಗೆ ಏನಾಗಿದೆ ಅಂತ ಸ್ವಲ್ಪ ನೋಡಿ ಡಾಕ್ಟರ್. ಇಷ್ಟು ಲೇಟ್ ಯಾಕೆ ಕರ್ಕೊಂಬಂದಿದ್ದೀವನ್ನ ನೀವು? ಇವನು ಕೆಳಗಡೆ ಬಿದ್ದಾಗ ಸ್ಪೃಹೆಯಲ್ಲೇ ಇದ್ದ. ಇವನ್ ಯಾವಾಗ ಸ್ಪೃಹೆ ತಪ್ತಾನೋ ಅಂತ ಕಾಯ್ತಾ ಇದ್ವಿ. ನೋಡಿದ್ಯಾ ಡಾಕ್ಟರ್ ಎಷ್ಟು ಚೆನ್ನಾಗ್ ಪರೀಕ್ಷೆ ಮಾಡ್ತಿದಾರಂತ. ಹಾ ಇವ್ರಂತೂ ಒಳ್ಳೆ ಡಾಕ್ಟ್ರು. ಆಗ ಜೇನುನೊಣಗಳ ಗುಂಪು ಅಲ್ಲಿಗೆ ಬರುತ್ತವೆ. ಅರೇ ನೋಡಿದ್ಯಾ, ಜೇನುನೊಣಗಳ ಗುಂಪು. ನೀವು ನನ್ನ ತಮ್ಮನ್ನ ಯಾಕೆ ಕಿಡ್ನಾಪ್ ಮಾಡಿದ್ರಿ? ಇಲ್ಲ, ನಾವು ಅವನ್ನ ಕಿಡ್ನಾಪ್ ಮಾಡಿಲ್ಲ. ನೀವೇ ಅಲ್ವಾ ಇಲ್ಲಿ ಕರ್ಕೊಂಬಂದಿದ್ದು? ಜೇನುನೊಣಗಳಿಗೂ ಮತ್ತೆ ಇರುವೆಗಳಿಗೂ ಇಬ್ಬರ ನಡುವೆ ಜಗಳ ಶುರುವಾಗುತ್ತೆ. ಇಷ್ಟು ಮಾಮೂಲಿ ವಿಷಯಕ್ಕೆ ಇಷ್ಟು ಗಲಾಟೆನಾ? ಇಲ್ಲೇನಾಗ್ತಿದೆ? ನಾನು ಕಾಣಿಸ್ಕೊಂತ ಇಲ್ಲ ಅಲ್ವಾ? ಇದು ಕನ್ಸಲ್ಲ, ನಿನ್ನನ್ನ ಎದ್ದೇಳ್ಸಕ್ಕಂತ ಇಷ್ಟು ಮಾಡ್ತಾ ಇರೋದು ಇವರು. ಓ, ಹಾಗಿದ್ರೆ ನನಗೆ ಏನಾಗಿದೆ ಅಂತ ಹೇಳಿ ನಾನು ಈ ಸಮಸ್ಯೆನ ಬಗೆಹರಿಸ್ಲಾ? ಹಾ ನೀನ್ ಮಾಡ್ಲೇಬೇಕಿದು. ಆಗ ಎಲ್ರಿಗೂ ನನ್ನ ತಪ್ಪಿನ ಬಗ್ಗೆ ಗೊತ್ತಾಗಿ ಬಿಡುತ್ತೆ. ಆದ್ರೂ ನೀನು ಎಲ್ಲರಿಗೂ ನಿಜ ಹೇಳಬೇಕು, ಇದರಿಂದಲೇ ಸಮಸ್ಯೆ ಸಾಲ್ವ್ ಆಗೋದು. ಸರಿ ಸರಿ, ಎಲ್ರೂ ನಿಲ್ಸಿ ಈಗ. ವಾ, ಈಗ ಎಷ್ಟು ಶಾಂತವಾಗಿದೆ. ಅದು ಏನಾಗಿತ್ತು ಅಂದ್ರೆ ನಾನು ಬಿದ್ದು ಬಿಟ್ಟಿದ್ದೆ, ಮತ್ತೆ ಪ್ರಜ್ಞೆ ತಪ್ಪಿ ಬಿಟ್ಟಿತ್ತು.
ಆಹಾ ಸಿಕ್ಬಿದ್ದೆ ನಾನೀಗ ಓಡ್ಬೇಕು ಇಲ್ಲಿಂದ, ಇಲ್ಲಾಂದ್ರೆ ನನ್ನ ಕತೆ ಮುಗೀತು. ನೋಡಿದ್ರಾ ಅವನ್ ಏನ್ ಹೇಳ್ದ ಅಂತ? ನಾನು ನೋಡಿಲ್ಲ, ಆದ್ರೆ ಕೇಳಿಸ್ಕೊಂಡೆ. ಮತ್ತೆ ಇದು ಸತ್ಯ ಗೊತ್ತಿಲ್ದೆ ನಾನು ಹೀಗ್ ಮಾಡಬಾರ್ದಿತ್ತು. ಜೇನುನೊಣಗಳಿಗೆ ನಿಜ ಗೊತ್ತಾಗಿದ ತಕ್ಷಣ ನಿಜ ಏನು ತಿಳ್ಕೋದೆ ಜಗಳ ಮಾಡಿದ್ದು ತಪ್ಪು ಅಂತ ಅವರು ಅರ್ಥ ಮಾಡ್ಕೋತಾರೆ. ಆಮೇಲೆ ಕ್ಷಮಾಪಣೆಗಳನ್ನು ಹೇಳಿ ಅಲ್ಲಿಂದ ಹೊರಡ್ತಾರೆ. ಅಮ್ಮ ಬರ್ತೇನಂತ ಹೇಳಿದ್ರು, ಇನ್ನೂ ಕಾಣ್ಲಿಲ್ಲವಲ್ಲ. ಬರುವಾಗ ನಂಗೆ ಸನ್ಮಾನ ತರ್ತಾರಂತ ಹೇಳಿದ್ದಾರೆ. ನಂಗೂ 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 ಕೊಡ್ತೇನಂತ ಹೇಳಿದಾಳಲ್ಲ. ಹಾಯ್, ಅಮ್ಮ ಬರ್ತಿದ್ದಾಳೆ. ಕೈಯಲ್ಲಿ ಸನ್ಮಾನ ಉಂಟಲ್ಲ, ಚೆಂಡುಗಳಿರ್ಬೋದು. ಹಾಯ್, ಚೆಂಡುಗಳಾಗಿದೆ. ತುಂಬಾ ಚೆಂಡುಗಳು ಉಂಟಲ್ಲ. ಮಕ್ಕಳೇ, ಈಗೋ ನಿಮ್ಮ ಉಡುಗೊರೆ. ಎಲ್ರೂ ಬನ್ನಿ ಇಲ್ಲಿ, ನಿಮಗೆ ಆಟ ಆಡಲು ಚೆಂಡುಗಳು. ಎಲ್ಲರಿಗೂ ಚೆಂಡುಗಳಿವೆ. ಒಳ್ಳೆ ಮಕ್ಕಳಾಗಿ ಸಾಲಾಗಿ ಬನ್ನಿ ನೋಡುವ. ಆಗೋದಲ್ಲ, ಅನುಸರಣೆಯ ಮಕ್ಕಳು. 1ನೇ ಕೋಳಿ ಓಡಿ ಬಾ, ಹಳದಿ ಚೆಂಡು ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ಚೆಂಡು ಹೂವಿನ ಹಳದಿ ಬಣ್ಣ. ಚೆಂಡು ಹೂವಿನ ಹಳದಿ ಬಣ್ಣ. 2ನೇ ಕೋಳಿ ಓಡಿ ಬಾ, ಹಸಿರ ಚೆಂಡು ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ಗಿಡದ ಎಲೆಯ ಹಸಿರು ಬಣ್ಣ. ಗಿಡದ ಎಲೆಯ ಹಸಿರು ಬಣ್ಣ. 3ನೇ ಕೋಳಿ ಓಡಿ ಬಾ, ಕೆಂಪಿನ ಚೆಂಡ ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ದಾಸವಾಳ ಹೂವಿನ ಕೆಂಪು ಬಣ್ಣ. ದಾಸವಾಳ ಹೂವಿನ ಕೆಂಪು ಬಣ್ಣ. 4ನೇ ಕೋಳಿ ಓಡಿ ಬಾ, ಬಿಳಿಯ ಚೆಂಡ ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ತುಂಬೆ ಹೂವ ಬಿಳಿ ಬಣ್ಣ. ತುಂಬೆ ಹೂವ ಬಿಳಿ ಬಣ್ಣ. 5ನೇ ಕೋಳಿ ಓಡಿ ಬಾ, ನೀಲಿಯ ಚೆಂಡ ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ಆಕಾಶದ ನೀಲಿ ಬಣ್ಣ. ಆಕಾಶದ ನೀಲಿ ಬಣ್ಣ. ಅಮ್ಮ, ಇನ್ನು ನಾವು ಆಡ್ಲಿಕ್ಕೆ ಹೋಗ್ಬೋದಾ? ಆಟ ಆಡಿ, ಜಾಗ್ರತೆ. ಏನು ಏನಾಯ್ತು ಮಕ್ಕಳೇ? ನನ್ನ ಹಳದಿಯ ಚೆಂಡು. ಅಲ್ಲ, ಇದೀಗ ಯಾರು ಇಲ್ಲಿ ಗುಂಡಿಯ ತೋಡಿದ್ದು? ಸರಿ, ಯಾರು ಈ ಗುಂಡಿಯ ತೋಡಿದ್ದು? ಹೌದು ಸರಿ, ಹೌದು ಸರಿ. ನಾನೇ ಮಕ್ಕಳೇ, ನಾನು ಈ ಹಳ್ಳದಲ್ಲಿಯೇ ಇರೋದು. ಅದೇ ಮಕ್ಕಳೇ, ಇದುವೇ ಏಡಿ ಅಣ್ಣ. ಅಣ್ಣ ಹೀಗೆ ಗುಂಡಿ ತೋಡಿ ಅದ್ರೊಳಗೆ ಇರ್ತಾನೆ. ಅಯ್ಯೋ, ಸುಮ್ಮನೆ ಇದರೊಳಗಿದ್ರೆ ಹಸಿವಾಗಲ್ವಾ? ಅಣ್ಣ ಆಹಾರ ಹುಡುಕಿ ಹೊರಗೆ ಬರ್ತಾನೆ. ಶತ್ರು ನೋಡಿದ್ರೆ ಬೇಗ ಒಳಗೆ ಬಂದ ಹಚ್ಕೊಳ್ತಾನೆ. ತುಂಟ, ಒಳ್ಳೆಯ ಸೂತ್ರಧಾರಿ. ನನ್ನ ಹಳದಿ ಚೆಂಡು.
ಏಡಿ ಅಣ್ಣ ಮಕ್ಕಳು ಬೇಕಂತ ಚೆಂಡನ್ನು ಒಳಗಾಕ್ಲಿಲ್ಲ, ಗೊತ್ತಿಲ್ದೆ ಬಂದ್ಬಿಡ್ತು. ಪೆಟ್ಟೇನಾಗ್ಲಿಲ್ವೆಲ್ಲ? ಏನು ತೊಂದರೆ, ಮಕ್ಕಳಾಡುವಾಗ ಇದೆಲ್ಲ ಸಾಧಾರಣ. ಅವಶ್ಯಕತೆ ಇರುವಾಗ ಹೇಳಿ, ನಾನು ಚೆಂಡು ತೆಗೆದುಕೊಡುವೆ. ಅದಾಗ್ಬೋದು. ಅದಕ್ಕೇನೆ ಸಮಯ ಸರಿಯಾಗಿರುತ್ತೆ. ಮಕ್ಕಳೇ, ಮರ್ತಿರಲ್ಲ, ನಿಮ್ಮ ಚೆಂಡನ್ನು ತೆಗೆದುಕೊಟ್ಟ ಏಡಿ ಅಣ್ಣನ್ಗೆ ಧನ್ಯವಾದ ಹೇಳುದ್ ಬೇಡ್ವಾ? ಧನ್ಯವಾದ ಏಡಿ ಮಾವ, ಧನ್ಯವಾದ. ಆಗಬಹುದು, ಒಳ್ಳೆ ಮಕ್ಕಳು. ಇಲ್ಲಿ ಎಲ್ಲಿ ತಿರುಗಿ ನೋಡಿದ್ರು ಎಲ್ಲ ಕಡೆನೂ ಚಿಕನ್ ಅಂಗಡಿಗಳೇ ಇದೆಯಲ್ಲ. ಒಂದು ಸಂದಿಗೊಂದಿರು ಬಿಟ್ಟಿಲ್ವಲ್ಲ, ಎಲ್ಲ ಕಡೆನೂ ಚಿಕನ್ ಅಂಗಡಿಗಳನ್ನ ತೆರೆದಿದ್ದಾರಲ್ಲ. ನಮ್ಮ ಕೆಲಸ ಈಸಿಯಾಗಿ ಮುಗಿಯುತ್ತಲ್ಲ. ಹಗಲಲ್ಲಿ ಊರೊಳಗೆ ಧೈರ್ಯವಾಗಿ ಸುತ್ತಾಡ್ಬೋದು. ಕೋಳಿಯನ್ನು ಬಿಟ್ಬಿಟ್ರಪ್ಪ. ಅಯ್ಯೋ, ಒಂದು ಕೋಳಿ ಪುಕ್ಕ ಕೂಡ ಕಾಣಿಸ್ತಿಲ್ವಲ್ಲ, ತುಂಬ ಅನ್ಯಾಯ ಏನಪ್ಪ. ಇದು ಕೋಳಿ ಪುಕ್ಕನೇ ಅಲ್ವಾ? ಹಾಗಾದರೆ ಈ ಮನೆಯಲ್ಲಿ ಕೋಳಿ ಇದೆ ಅಂತಾನೇ ಅರ್ಥ. ಸೂಪರ್. ಅಯ್ಯೋ, ನನ್ನ ತಲೆ. ಏನಿದು? ಅಮ್ಮ, ನನ್ನ ಟೆಕ್ಸ್ಟ್ ಬುಕ್ ಕಾಣಿಸ್ತಿಲ್ಲ. ಹಾ, ಟೆಕ್ಸ್ಟ್ ಬುಕ್ ಕಾಣಿಸ್ತಾ ಇಲ್ವಾ? ನಾಳೆ ನಿನಗೆ ಪರೀಕ್ಷೆ ಇದೆ ಅಲ್ವಾ? ಪುಸ್ತಕ ಅಲ್ಲೇ ಎಲ್ಲೋ ಇರುತ್ತೆ, ಸ್ವಲ್ಪ ಹುಡುಕ್ಬಾರ್ದಾ? ಅರೆ, ಒಳ್ಳೆ ಪುಸ್ತಕ ಇದು. ಓ, ಹಠ ಮಾಡೋ ಹುಡುಗಿ ಅನ್ಸುತ್ತೆ. ಪುಸ್ತಕನ ಆಚೆಗೆ ಎಸೆದ್ಬಿಟ್ಟು ಗೊತ್ತಿಲ್ಲ ಅದು ಅಂತ ಹೇಳ್ತಿದ್ಯಾ ನೀನು? ಓದೋದ್ರಿಂದ ತಪ್ಪಿಸ್ಕೊಳ್ಳೋಕೆ ಮಕ್ಕಳು ಏನೇನೆಲ್ಲ ಗೋಲ್ಮಾಲ್ ಮಾಡ್ತಿದಾರಪ್ಪ. ಆಹಾ, ಇದು ನಾಟಿ ಕೋಳಿ ಮರಿಗಳಲ್ವಾ? ಬನ್ನಿ, ಬಾ ಬಾ ಪುಟಾಣಿ, ಬಾ. ಈ ಮನೆಯಲ್ಲಿ ತುಂಬಾ ಕೋಳಿಗಳಿದೆ ಅಂತ ಅನ್ನಿಸ್ತಾ ಇದೆಯಲ್ಲ. ಇವತ್ತು ನನಗೆ ಹೊಟ್ಟೆ ತುಂಬುತ್ತೆ. ನಿಧಾನಕ್ಕೆ ತಿಂದ್ರೆ ಎಷ್ಟು ಬೇಕೋ ತಿನ್ಬೋದು ಅಂತ ಹೇಳ್ತಾರಲ್ವಾ? ಅದೇ ತರ ನಿಧಾನ ಕಾಯ್ಕೊಂಡು ಕೂತಿದ್ದು ಒಂದೊಂದೇ ಕೋಳಿ ಮರಿಗಳನ್ನ ನಿಧಾನವಾಗಿ ತಿಂದು ನನ್ನ ಹೊಟ್ಟೆನ ತುಂಬಿಸ್ಕೊಳ್ಳೋಣ. ಅದೃಷ್ಟ ಬರಬೇಕಾದ್ರೆ ಈ ರೀತಿ ಫುಲ್ಲಾಗಿ ಬರುತ್ತೆ ಅಂತಾರೆ. ಇಲ್ಲೊಂದು ಕೋಳಿ ಗ್ಯಾಂಗೇ ಇದೆ. ಇದೆಲ್ಲಾನು ನಾನು ಒಬ್ಬನೇ ತಿಂತೀನಿ ಅಂತ ಅನ್ಕೊಂಡ್ರೇನೇನೆ. ಹೌದು, ಇವ್ರಿಗೆ ನಾವು ಎಣ್ಸೋದನ್ನ ಹೇಳ್ಕೊಟ್ವಲ್ಲ, ಇನ್ಮೇಲೆ ನಾವು ABCD ಹೇಳ್ಕೊಡಣ್ಮ. ABCDನ ಹಂಗಂದ್ರೆ ಏನಮ್ಮ? ಅದೆಲ್ಲ ಇಂಗ್ಲಿಷ್ ಅಕ್ಷರಗಳು. ABCD ಕಲ್ತ್ಕೊಳ್ಳೋಣ, ಆದರೆ ಹೇಗೆ ಕಲಿತಾರೆ? ಯಾರು ಹೇಳ್ಕೊಡ್ತಾರೆ? ಅದಕ್ಕೆ ABCD ಗೊತ್ತಿರೋ ಒಳ್ಳೆ ಮಾಸ್ಟರ್ನ ನಾವು ಅಪಾಯಿಂಟ್ ಮಾಡಬೇಕು. ನಾನು ಹೊರಗಡೆ ವಿಚಾರಿಸಿ ನೋಡ್ತೀನಿ. ನನ್ನ ಬಹಳ ದಿನದ ಆಸೆ ಇವತ್ತು ನೆರವೇರುತ್ತೆ ಅಂತ ಅನ್ನಿಸ್ತಿದೆಯಲ್ಲ. ಏನೇ ಆದರೂ ಸರಿ, ಇವರಿಗೆ ಬೇಕಾಗಿರೋದು ABCD ಹೇಳ್ಕೊಡೋದಕ್ಕೆ ಒಬ್ಬ ಮಾಸ್ಟರ್. ಆದರೆ ನನಗೆ ಬೇಕಾಗಿರೋದು ಇಲ್ಲಿರೋ ಕೋಳಿ ಮರಿಗಳಷ್ಟೇ. ಇಲ್ಲಿರೋ ಎಲ್ಲರ ಆಸೆಗಳು ನೆರವೇರಬೇಕು ಅಂದರೆ ಒಂದೇ ಒಂದು ದಾರಿ ಮಾತ್ರ ಇರೋದು. ಅಚಡಿಂಗಡಿಂಗೆ. ವಾವ್, ಸಕ್ಸಸ್! ನಾನೆಲ್ಲ ಕಡೆ ವಿಚಾರಿಸಿ ನೋಡಿದೆ, ಆದರೆ ABCD ಹೇಳ್ಕೊಡೋಕ್ಕೆ ಒಬ್ಬ ವ್ಯಕ್ತಿನೂ ಇಲ್ಲ ಇಲ್ಲಿ. ಹಲೋ, ಹೌ ಆರ್ ಯು ಕೋಳಿಯಪ್ಪ ಮತ್ತೆ ಕೋಳಿಯಮ್ಮ? ಹಾಯ್ ಚಿಲ್ಡ್ರನ್ಸ್, ಆರ್ ಯು ಹ್ಯಾಪಿ? ಏನದು, ಕಾಫಿನಾ? ಅಮ್ಮ, ಅವರು ಕಾಫಿ ಕೇಳ್ತಿದಾರೆ ನೋಡಿ. ಅಯ್ಯಯ್ಯೋ, ಕಾಫಿ ಟೀ ಎಲ್ಲ ಏನು ಕೇಳಲಿಲ್ಲಪ್ಪ ಮಕ್ಕಳ. ಹ್ಯಾಪಿನಾ? ಸಂತೋಷವಾಗಿದ್ದೀರಾ?
ಇಂಗ್ಲೀಷ್ ಅಮ್ಮ. ಅಯ್ಯೋ ಇಂಗ್ಲೀಷ್ ಕಣ್ರಿ. ಆ ಇಂಗ್ಲೀಷಾ? ಹೌದು, ನೀವ್ಯಾರು? ಐ ಆಮ್ ಸಾರಿ, ನನ್ನ ಪರಿಚಯ ಮಾಡಿಕೊಳ್ಳೋದನ್ನು ನಾನು ಮರ್ತು ಹೋಗ್ಬಿಟ್ಟೆ. ನಾನು ಗುಳ್ಳೆನರಿ ಇಂಗ್ಲೀಷ್ ಮಾಸ್ಟರ್. ಕಾಡಿನೊಳಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಎಲ್ಲ ನಡೆಸ್ತಾ ಇರ್ತೀನಿ. ಓದು ಬರಹ ಇಲ್ಲದೆ ಇರೋಂಥ ಒಬ್ಬನ ಜೊತೆಗೆ ಬಹಳ ಸುಲಭವಾಗಿ ಇಂಗ್ಲೀಷ್ ಮಾತಾಡೋ ಲೆವೆಲ್ಗೆ ತರಬೇತಿ ಕೊಡೋದಕ್ಕೆ ನನ್ನಿಂದ ಮಾತ್ರ ಸಾಧ್ಯ. ಹೋದ್ಸರಿ ಬಂದಂಥ ಬ್ಯಾಚಲ್ಲಿ 2 ಒಳ್ಳೆ ನಾಟಿ ಕೋಳಿ ಕುಟುಂಬ ಕೂಡ ಇತ್ತು, ಗೊತ್ತಾ ನಿಮಗೆ? ಒಂದೇ ಸಿಟ್ಟಿಂಗಲ್ಲಿ ಆ ಇಡೀ ಕುಟುಂಬಕ್ಕೆ ಇಂಗ್ಲೀಷ್ ಮಾತಾಡೋದನ್ನ ಹೇಳ್ಕೊಟ್ಟೋ ನಾನೇ, ಈ ಟೀಚರ್. ಕಾಡಿನೊಳಗೆ ಬಂದು ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಕಷ್ಟವಾಗಿರೋ ಕೆಲವರಿಗೆ ನಾನು ಅವ್ರ ಮನೆಗೆ ಹೋಗಿ ತರಬೇತಿ ಕೊಡುವಂಥ ಒಂದು ಪಾಲಿಸಿ ಇದೆಯಲ್ಲ. ಹೌದಾ? ಇದು ಬಹಳ ಚೆನ್ನಾಗಿದೆ. ಹಾಗಾದ್ರೆ ನಮ್ಮ ಮಕ್ಕಳಿಗೆ ABCD ನೀವು ಹೇಳ್ಕೊಡ್ತೀರಾ? ವಾ, ಅದಕ್ಕೇನೀಗ ನನ್ನ ಕೆಲಸನೇ ನಾನು ಹೇಳ್ದಂಗೆ ಅದೇ ಅಲ್ವಾ. ಮಕ್ಕಳು ಓದಿದ ಬಗ್ಗೆ ನೀವು ಮರೆತು ಬಿಡಿ. ಆಮೇಲೆ ನಿಮ್ಮ ವಿಷಯ ಏನದು? ನಮ್ಮ ವಿಷಯನ? ಅದಾದ್ರೆ ನಾನೇನು ಹೇಳಕ್ ಬಂದೆ ಅಂದ್ರೆ, ನೀವು ಕೂಡ ಇಂಗ್ಲೀಷ್ ಕಲಿಬಹುದಲ್ಲ. ಕಲಿಯುವಂತ ಆಸಕ್ತಿ ಇದ್ರೆ ಅದಕ್ಕೆ ವಯಸ್ ಗೀಸೆಲ್ಲ ಅಡ್ಡ ಬರೋದಿಲ್ಲ ರೀ. ಹೌದೌದು. ಹೋ, ಇದರ ಮೇಲೆ ನಾವು ಓದಿ ಏನು ಮಾಡಬೇಕಾಗುತ್ತೆ? ನೀವೇನು ಮಾಡೋದು ಬೇಡ, ಮಾಡಬೇಕಾಗಿರೋದನ್ನ ಎಲ್ಲಾನು ನಾನು ಮಾಡ್ತೀನಿ. ನೀವು ನಿಮ್ಮ ನೆಂಟ್ರಿಸ್ಟ್ರು ಕೋಳಿಗಳು, ಪಕ್ಕದ ಮನೆ ಕೋಳಿಗಳು ಎಲ್ರಿಗೂ ಹೋಗಿ ಹೇಳಿ ಅವ್ರನ್ನ ನನ್ನ ಹತ್ರ ಕಳಿಸಿ. ಎಲ್ಲರಿಗೂ ಒಂದೇ ಸಮಯದಲ್ಲಿ ಒಟ್ಟಿಗೆ ಸೇರಿಸಿ ಹಂಗೆ ಕ್ಲಾಸ್ ತಗೋತೀನಿ ಅಂತ ಹೇಳಕ್ ಬಂದೆ. ಅವರನ್ನೆಲ್ಲ ನಾವು ಆಮೇಲೆ ಕರೆಯೋಣ. ಸದ್ಯಕ್ಕೆ ಮಾಸ್ಟ್ರೇ, ನಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡಿ. ಓಕೆ 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 ಮೊದಲು ಇವರಿಗೆ ಓದೋದನ್ನ ಹೇಳ್ಕೊಡ್ತೀನಿ. ಸ್ಟೂಡೆಂಟ್ಸ್ ಬನ್ನಿ ಬನ್ನಿ, ನಾವು ಹೋಗಿ ABCD ಕಲ್ತ್ಕೋಬೇಕಲ್ವಾ? A-N-D ant. And B-A-T bat. bat. C-A-T cat. Cat. D-O-G dog. Dog. E-L-E-P-H-A-N-D elephant. Elephant. F-A-N fan. Fan. G-U-M gum. Gum. H-E-N hen. Hen. I-C eyes. Eyes. J-O-K-E-R joker. Joker. K. K. K-I-T-E kite. Kite. L. L. L-A-M-B lamp. Lamb. ಇಲ್ಲಿ ನೋಡು. M-A-N-G-O mango. Mango. N-O-S-E nose. Nose. O-R-A-N-G orange. Orange. P-A-R-R-O-T parrot. Parrot. Q-U-E-N-Q. Q. R-A-I-N-B-O-W rainbow. Rainbow. A-B-C-D-E-F-G-H-I-J-K-L-M N-O-P-Q-R-S-T-U V-W-X-Y-Z. A-B-C-D-E-F-G-H-I-J-K-L-M N-O-P-Q-R-S-T-U V-W-X-Y-Z. Yes. Yes. S-H-E-E-P sheep. Sheep. T-I-G-E your tiger. Tiger. U-M-B-R-E-L-L-A umbrella. Umbrella. V-I-O-L-A-N violin. Violin. W-A-T-C-H watch. Watch. X X-R-A-Y X-ray. X-ray. Y ಸಿಕ್ಕರೆ ಸೂಪರ್. Y-A-K yak. Yak. Z
ZEBRA zebra. Zebra. ABCDEF GHIJK LM NPQRSTU VWXYZ. 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 ಯಾವತ್ತಿನ ತರನೇ ಸಂಜೆ ದೇವತೆ ಮತ್ತೆ ಅವ್ರ ಫ್ರೆಂಡ್ಸ್ ಹಳೆಯ ಮಾವಿನ ಮರದ ಅಡಿಯಲ್ಲಿ ಆಟ ಆಡ್ತಾ ಇರ್ತಾರೆ. ಏ ಅಚ್ಚು, ನೋಡು, ಈಗ ನನ್ಗೆ ಕೋಪ ಬರ್ತಾ ಇದೆ. ಗೇಮಲ್ಲಿ ನೀನು ಚೀಟಿಂಗ್ ಮಾಡ್ತಾ ಇದೀಯಾ. ಏನು ಚೀಟಿಂಗ? ನಾನಾ ಚೀಟಿಂಗ? ಅರೆ, ನೀವಿಬ್ರು ಹೊಡ್ಕೊಳ್ಳೋದ್ ನಿಲ್ಲಿಸ್ತೀರಾ? ನಾನು ಮತ್ತೆ ಕೌಂಟ್ ಮಾಡ್ತೀನಿ. ನಾನ್ ಕೌಂಟ್ ಮಾಡ್ತೀನಿ. ಸರಿ. 1 2 3 4 5 6. 6 ಕೊಟ್ಟಿತು ನೀರು. ಗಿಡಕ್ಕೆ ನೀರನ್ನು ನಾನ್ ಹಾಕಿದೆ. ಗಿಡಗಳು ಕೊಟ್ಟಿತು ಹೂವ. ಅಮ್ಮನಿಗೆ ಕೊಟ್ಟೆ ಹೂವ. ಅಮ್ಮ ಕೊಟ್ರು ಊಟ. ಊಟವನ್ನು ನಾನು ನಾಯಿಗೆ ಕೊಟ್ಟೆ. ನಾಯಿ ನನ್ನ ಕಚ್ಬಿಡ್ತು. ಬೌ ಬೌ ಬೌ. ಕುಂಜಿದ್ಯಾವ್ಟ್ ಕುಂಜಿದ್ಯಾವ್ಟ್. ಅതെಂಗೆ ಸಾಧ್ಯ? ನಾನ್ ಹೆಂಗ್ ಔಟ್ ಆಗ್ತೀನಿ? ನೀನ್ ಮೋಸ ಮಾಡ್ತಿದ್ಯಾ. ನಾನ್ ಕೇಳಲ್ಲ. ನೀನು ಒಪ್ಕೊಳ್ಳೇಬೇಕು. ನೀವು ಜಗಳ ಮಾಡ್ತಾ ಇರಿ, ಅಷ್ಟರಲ್ಲೇ ನಾನು ತಿನ್ಬಿಡ್ತೀನಿ. ಬೆಂಕಿ ಪಟ್ನ ಹುರಿಯತ್ತೆ, ಯಾವಾಗ ಅದನ್ ಹಚ್ಚಿಸ್ತಾರಾಗ. ಅಯ್ಯೋ, ಪಕ್ಷಿ ಕೂಡ ನಮ್ಮನ್ನ ನೋಡಿ ನಗ್ತಾ ಇದೆ ಕಣೋ, ನಿಲ್ಸ್ರೋ. ಮಕ್ಕಳ ಎಲ್ಲ ಆಟವನ್ನು ಅದೇ ಮರದ ಮೇಲೆ ಕೂತಿದ್ದ ಒಂದು ಪಕ್ಷಿ ನೋಡ್ತಾ ಇರುತ್ತೆ. ಓಹೋ, ಈ ಮಕ್ಕಳು ಎಷ್ಟು ನಾಟಿಯಾಗಿದ್ದಾರೆ. ಇವರು ಜಗಳ ಮಾಡೋದು ನೋಡಕ್ಕೆ ನನಗೆ ಇಷ್ಟ ಆಗುತ್ತೆ. ನಾಳೆ ನೀವು ದೊಡ್ಡವರಾದ್ಮೇಲೆ ಈ ತರ ಜಗಳ ಮಾಡ್ಬೇಕು, ಮತ್ತೆ ಮತ್ತೆ ಹೊಟ್ಟೆಗಾಗ್ಬೇಕು. ನನಗ್ ನೋಡಕ್ ತುಂಬಾ ಇಷ್ಟ ಆಗತ್ತೆ. ಕುಂಜುತಿ ಕೂಡ ಚೀಟ್ ಮಾಡ್ತಾಳೆ. ಅದೇ ಹೋಗು ಹೋಗು, ನೀನು ಸುಳ್ಳು ಹೇಳ್ತಿದ್ಯಾ. ಯಾಕಂದ್ರೆ ನೀನು ಮಾತ್ರ ಗೆಲ್ಬೇಕಂತ. ನನಗೆ ನಿನ್ನ ಎಲ್ಲ ಐಡಿಯಾಗಳು ಗೊತ್ತು. ನಾನ್ ಸುಳ್ಳು ಹೇಳಿ ನಿಮ್ಮೆಲ್ಲರನ್ನು ಯಾಕೆ ಔಟ್ ಮಾಡ್ಬೇಕು? ಇಲ್ಲ ಅಂದ್ರೂ ಗೆಲ್ಲೋದು ನಾನೇ ಅಲ್ವಾ? ಮೊದಲು ನೀವೆಲ್ಲರೂ ತಿನ್ನಿ, ಇಲ್ಲ ಅಂದ್ರೆ ನನಗೆ ಕೊಟ್ಬಿಡಿ. ಓಯ್, ನೀನೇ ಅಲ್ವಾ ಇವಾಗ ತಿನ್ನಕ್ ಕೊಟ್ಟಿದ್ದು, ಮತ್ತೆ ವಾಪಸ್ ಕೇಳ್ತಿದ್ಯಾ? ಅದೇ ಸಮಯದಲ್ಲಿ ಒಂದು ಬೇಟೆಗಾರ ಅದೇ ಹಳೆಯ ಮಾವಿನ ಮರದ ಹತ್ರ ಹೋಗ್ತಾ ಇರ್ತಾನೆ. ಅವನು ತುಂಬಾ ಸೂಕ್ಷ್ಮವಾಗಿ ಎಲ್ಲಾ ಕಡೆನೂ ನೋಡ್ತಾ ಇರ್ತಾನೆ. ಈ ಜಾಗ ತುಂಬಾ ಸುಂದರವಾಗಿದೆ. ಇಲ್ಲಂತೂ ತುಂಬಾನೇ ಹಕ್ಕಿಗಳು ಸಿಗುತ್ತೆ. ಇದಂತೂ ತುಂಬಾ ದುರ್ಲಭ ಜಾತಿಯ ಪಕ್ಷಿ ಹಾಗೆ ಕಾಣುತ್ತೆ. ಇದ್ರಲ್ಲೇನು ಸಂಶಯ ಇಲ್ಲ. ಇದಂತೂ ತುಂಬಾ ಒಳ್ಳೆಯ ಅವಕಾಶ. ಹಕ್ಕಿಗಳ ಧ್ಯಾನ ಈಗಂತೂ ಮಕ್ಕಳ ಮೇಲಿದೆ. ಸಿಕ್ಬಿಡ್ತು. ಅರೆ, ಅಲ್ಲಿ ನೋಡ್ರು, ಆ ಬೇಟೆಗಾರ. ಅರೆ, ಓಡ್ರೋ. ಅಯ್ಯೋ ಪಾಪ, ಆ ಪಕ್ಷಿಗಳ ಮಕ್ಕಳು ಅಲ್ಲೇ ಇವೆ. ಪಾಪ, ನಾವದನ್ ಕಾಪಾಡಿದ್ರೆ. ಓಹೋ, ಆ ಪಕ್ಷಿ ಮಕ್ಕಳು ಏನ್ ಮಾಡ್ತಾವಿನ್ನೋ. ಬಾ, ಮಕ್ಕಳನ್ನ ಕಾಪಾಡೋಣ. ಹೌದು ದೇವು, ಬಾ ಹೋಗೋಣ. ನಾವೇ ಅದನ್ನ ಚೆನ್ನಾಗಿ ನೋಡ್ಕೋಬೇಕು. ಮತ್ತೆ ಈ ತರ ದೇವಕಿ ಮತ್ತೆ ಅವರ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಆ ಪಕ್ಷಿಗಳನ್ನ ನೋಡ್ಕೋಬೇಕಂತ ಡಿಸೈಡ್ ಮಾಡ್ತಾರೆ. ಆಮೇಲೆ ಅದನ್ನ ತುಂಬಾನೇ ಚೆನ್ನಾಗಿ ನೋಡ್ಕೋತಾರೆ.
ಸ್ವಲ್ಪ ದಿನದ ನಂತರ ಆ ಪಕ್ಷಿಗಳು ದೊಡ್ಡದಾಗ್ತವೆ, ಹಾರಕ್ಕೆ ಶುರು ಮಾಡ್ತವೆ. ಇಲ್ಲಿಂದ ಎಲ್ಲಾದ್ರೂ ದೂರ ಹೋಗ್ಬೇಡಿ. ನೇನಿಲೆ ಇದ್ರೆ ಆ ಬೇಟೆಗಾರ ಮತ್ತೆ ಬರ್ತಾನೆ. ಇಲ್ಲಿಂದ ತುಂಬಾ ದೂರದಲ್ಲಿ ಒಂದು ಕಾಡಿದೆ, ಅದ್ರಲ್ಲಿ ನಿಮ್ಗೆ ತುಂಬಾ ಫ್ರೆಂಡ್ಸ್ ಸಿಗ್ತಾರೆ, ಅಲ್ಲಿಗೆ ಹೋಗ್ಬಿಡಿ ಆಯ್ತಾ? ದೇವಕಿ ಮತ್ತೆ ಅವರ ಫ್ರೆಂಡ್ಸ್ ಆ ಪಕ್ಷಿಗಳು ಸಂತೋಷವಾಗಿ ಹಾರ್ತಾ ಇರೋದನ್ನ ನೋಡ್ತಾ ನಿಂತ್ಕೋತಾರೆ. ತುಂಬಾ ದೂರದಲ್ಲಿ ಒಂದು ಕಾಡಿನಲ್ಲಿ ಒಂದು ಸುಂದರವಾದ ಗಿಡಗಳ ಮಧ್ಯದಲ್ಲಿ ಒಂದು ದೊಡ್ಡ ಮರದ ಕೆಳಗಡೆ ಗುಹೆಯೊಳಗಡೆ ಪಾಚೋ ಎಂಬುವ ಒಂದು ಇಲಿ ಇತ್ತು. ಸಿನಿಮಾಗಳಲ್ಲಿ ಹಾಡಾಡ್ಬೇಕಂದ್ರೆ ಅದಕ್ಕೆ ತುಂಬಾನೇ ಇಷ್ಟ. ಅದಕ್ಕೋಸ್ಕರನೇ ಅದು ಯಾವಾಗ್ಲೂ ಬೆಳಗ್ಗೆ ರಾತ್ರಿ ಅಂತ ರಿಹರ್ಸಲ್ ಮಾಡ್ತಿರುತ್ತೆ. ಸಿನಿಮಾಗಳಲ್ಲಿ ಹಾಡಾಡುವ ಒಂದೇ ಒಂದು ಚಾನ್ಸ್ ಕೂಡ ಅದು ಮಿಸ್ ಮಾಡ್ಕೊಳ್ಳಲ್ಲ. ಅದನ್ನ ಎನ್ಕರೇಜ್ ಮಾಡಕ್ಕೆ ಅದರ ಜೊತೆ ಇಬ್ರು ಫ್ರೆಂಡ್ಸ್ ಕೂಡ ಇದ್ರು, ಪಾರು ಆಮೆ ಮತ್ತು ಚಿಕ್ಕು ಕಪ್ಪೆ. ಒಂದು ಆಡಿಷನ್ ಅಲ್ಲಿ ಸೋತೋಗಿರುವ ಕಾರಣದಿಂದ ಬೇಜಾರಾಗಿ ಅವರು ಬರ್ತಾ ಇರ್ತಾರೆ. ನನಗೆ ಗೊತ್ತಿತ್ತು ಆಡಿಷನ್ ಇದೇ ಗತಿಯಾಗುತ್ತೆ ಅಂತ. ಹೇಗೆ? ಈಗ ನನ್ನಿಂದ ಆಗೋದಿಲ್ಲ. ಇದು ಹೀಗೆ ವರ್ಷಗಳಿಂದ ನಡೀತಾ ಇದೆ. ಯಾವಾಗೆಲ್ಲ ನಾವು ಆಡಿಷನ್ಗೆ ಹೋಗ್ತೀವಿ, ಏನಾದ್ರು ಬೈಗುಳ, ಚೀಮಾರಿ ಅಥವಾ ನೇರವಾಗಿ ಒದೇನೆ ತಿಂತೀವಿ. ನಮ್ ಸೆಲೆಕ್ಷನ್ ಆಗಿದ್ರೆ ನಾವು ಆರಾಮಾಗಿರ್ತಾ ಇದ್ವಿ. ಆದ್ರೆ ಈಗಂತೂ ಸೆಲೆಕ್ಷನ್ ಆಗ್ಲಿಲ್ಲ. ನನಗೇನ್ ಅನಿಸ್ತಾ ಇದೆ ಅಂದ್ರೆ ಅವರು ಹೆದರ್ದೆ ತೊದಲ್ದೆ ಚೆನ್ನಾಗಿ ಹಾಡೋ ಪ್ರಯತ್ನ ಆದ್ರೂ ಮಾಡ್ತಿದ್ದಾರೆ. ನಾವು ಅವರಿಗೆ ಸಪೋರ್ಟ್ ಮಾಡ್ಬೇಕು. ನೀನವನ್ ಜೊತೆಗಿರ್ಬೇಕು ಅಂದ್ರೆ ನೀನಿರು, ನಾನಂತೂ ಇರೋಕ್ಕಾಗಲ್ಲ. ನಾನಂತೂ ಇವನ್ ಜೊತೆ ಇರ್ತಾ ಇದ್ದೀನಿ. ಟ್ಯಾಲೆಂಟ್ ಇಲ್ಲ ಅಂದ್ರೆ ಮನೇಲಿರ್ಬೇಕಾಗುತ್ತೆ, ಇನ್ನೇನು. ನನಗೆ ಒಂದ್ ವಿಷಯ ಅಂತೂ ಅರ್ಥ ಆಗ್ತಿಲ್ಲ, ನೀನು ಹೀಗೆಲ್ಲ ಅವನ ಮುಂದೆ ಯಾಕೆ ಮಾತಾಡ್ತಾ ಇದೀಯಾ? ನಂಗಂತೂ ಸಾಕಾಗಿದೆ ಚಿಕ್ಕು, ನಾನೇ ರೀತಿ ಮಾಡಕ್ಕಾಗಲ್ಲ. ಇದಾದ್ಮೇಲೆ ನನಗೆ ಆಡೋದಕ್ಕೆ ಮತ್ತೆ ಆಡಿಷನ್ಗೆ ಯಾವತ್ತೂ ಹೋಗೋಕೆ ಹೇಳ್ಬೇಡ. ನಾನಂತೂ ಉಳ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದೀನಿ. ಇದ್ರ ಜೊತೆ ಮತ್ತೆ ಹೋದ್ರೆ ಬೇಜಾರಾಗಿ ವಾಪಸ್ ಬರ್ತೀವಿ. ಪಾರು ಪಾರು ಎಲ್ಲಿ ಹೋಗ್ತಾ ಇದೀಯಾ ನೀನು? ಇದು ತುಂಬಾ ತಪ್ಪು ಕಣೋ. ನಾವ್ ಅವನ ಸ್ನೇಹಿತರು ಪಾರು. ಹೋಗ್ಲಿ ಬಿಡು ಚಿಕ್ಕು, ಹೋಗ್ಲಿ. ಯಾರು ಹೋಗ್ಬೇಕು ಅನ್ಕೋತಾರೋ ಅವ್ರು ಹೋಗ್ಲಿ. ನೀನು ಹೋಗ್ಬೇಕಂತ ಅನ್ಕೊಂಡ್ರೆ ನೀನು ಹೋಗು. ನಿನಗೆ ಹಾಗ ಅನ್ಸತ್ತಾ ನಾನ್ ನಿನ್ನನ್ನ ಬಿಟ್ಟು ಹೋಗ್ತೀನಿ ಅಂತ? ನೀನು ನನ್ನ ಸ್ನೇಹಿತ, ನಾನ್ ನಿನ್ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ವಿಶ್ವಾಸ ಇರ್ಲಿ, ನೀನು ಸಿಂಗರ್ ಖಂಡಿತ ಆಗ್ತೀಯಾ. ಹಾ ಚಿಕ್ಕು, ಖಂಡಿತವಾಗ್ಲೂ ನಾನ್ ಸಾಧಿಸ್ತೀನಿ. ಬರೋ ಆಡಿಷನ್ ಅಲ್ಲಿ ನೋಡು, ನಾನ್ ಖಚಿತವಾಗ್ಲೂ ಗೆಲ್ತೀನಿ. ರವೆ ಉಂಡೆ ರವೆ ಉಂಡೆ ರವೆ ಉಂಡೆ ಬೇರೋನಲ್ಲಿ ಕಂಡೆ. ಇದು ಆರಾಮಾಗಿರೋ ಮಳೆ ಅಲ್ಲ ಕಣೋ, ಜೋರಾಗಿರೋ ಮಳೆ. ಏನೋ ಇದು ಪಾಚೋ, ಮಳೆಯಲ್ಲಂತೂ ನೀನು ನಿನ್ನ ಹಾಡನ್ನ ಹಾಡ್ಬೇಡ. ಇಲ್ಲ ವಾಸು ಅಣ್ಣ, ನಾಳೆ ಒಂದು ಆಡಿಷನ್ ಇದೆ, ಒಂದು ದೊಡ್ಡ ಮೂವಿಗೋಸ್ಕರ. ನಾನಲ್ಲಿ ಸೆಲೆಕ್ಟ್ ಆಗ್ಲೇಬೇಕು. ಹಾ ಅದೆಲ್ಲ ಸರಿ ಕಣೋ. ಯಾಕೆ ಮಳೆಯಲ್ಲಿ ನೆನೀತಾ ಇದೆಯಾ ನೀನು? ಮಳೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಧ್ವನಿ ಚೆನ್ನಾಗಿರುತ್ತೆ. ಸರಿ ಹೇಳ್ದೆ ನೀನು. ಈಗ ಮಾಡಿ ನೀನು ಒಳ್ಳೆ ಸಿಂಗರ್ ಆಗ್ತೀಯಾ. ಯಾವಾಗಿನ ತರಾನೇ ಒಂದು ಆಡಿಷನ್ ಅಲ್ಲಿ ಸೋತೋಗಿದ ನಂತರ ಪಾಚು ಇಲಿ ಚೀಕು ಕಪ್ಪೆ ವಾಪಸ್ ಬರ್ತಾ ಇದ್ರು. ಇವನಿಲ್ಲೂ ಹಾಡಿಲ್ವಲ್ಲ, ಆದ್ರೆ ಇವನು ಅಳ್ತಾ ಇರೋದು ಯಾಕೆ? ನೀನೇನ್ ಹೇಳ್ಬೇಕು ಅಂತ ಇದೀಯಾ? ಈಗ ನೀನು ಇವನ ಸ್ನೇಹಿತ ಅಲ್ಲ. ಹಾಗಲ್ಲ, ನಾನ್ ಸುಮ್ನೆ ಹಾಗೆ ಕೇಳ್ದೆ ಅಷ್ಟೇ. ಪಾಡವನ್ ಮತ್ತೆ ಅವರು ಗ್ಯಾಂಗ್ ಅಲ್ಲಿ ಇರೋರೆಲ್ಲಾರು ಏನೇನೋ ನಮ್ ಮೇಲೆ ಬಿಸಾಕಿದ್ರು. ಅದ್ರಲ್ಲಿ ಯಾವ್ದೋ ಒಂದು ಬಂದು ಸರಿಯಾಗಿ ತಗಲ್ತು. ಈಗ ತುಂಬಾನೇ ನೋತಾ ಇದೆ. ನಾನ್ ನಿನ್ಗೆ ಅವತ್ತೇ ಹೇಳಿಲ್ವಾ ಪಾಚು, ಇದೆಲ್ಲ ಬಿಟ್ಬಿಡು. ನಿನ್ನ ಈ ರೀತಿ ಭಯದಿಂದ ಯಾವತ್ತೂ ನಿನ್ನ ಹಾಡನ್ನ ತೆರ್ಕೊಂಡು ಆಡೋಕ್ಕಾಗಲ್ಲ. ಇರ್ಲಿ ಬಿಡು. ನಿನ್ನ ಸಲಹೆ ಅವಶ್ಯಕತೆ ನಮಗಿಲ್ಲ. ಅದನ್ನ ನೀನ್ ನಿನ್ನ ಹತ್ರ ಇಟ್ಕೋ. ಓ, ನಾನ್ ಏನು ಹೇಳೇ ಇಲ್ಲ. ಒಂದ್ ವೇಳೆ ಎಲ್ಲಾರು ನಿಜ ಹೇಳ್ತಿದಾರೇನೋ ಕಣೋ, ನನಗೆ ಟ್ಯಾಲೆಂಟೇ ಇಲ್ಲ ಅನ್ಸತ್ತೆ. ಹಾಗಿದ್ರೆ ಒಂದ್ ಕೆಲ್ಸ ಮಾಡೋಣ ಪಾಚು, ಈ ಆಡಿಷನ್ ಅಲ್ಲಿ ಹೋಗೋದನ್ನ ಇನ್ಮೇಲೆ ನಿಲ್ಲಿಸ್ಬಿಡೋಣ. ಇಲ್ಲ, ನಾನೇನಂತಿದ್ದೀನಂದ್ರೆ ಪಾಚು, ನಿನ್ನ ಹತ್ರ ಅದ್ಭುತವಾದ ಧ್ವನಿ ಇದೆ, ಆದ್ರೆ ಧೈರ್ಯ ಇಲ್ಲ. ಧೈರ್ಯದಿಂದ ಮುನ್ನುಗ್ಗು, ನಿನಗೇನ್ ಬೇಕೋ ಎಲ್ಲಾ ಸಿಗುತ್ತೆ. ನಿಜವಾಗ್ಲೂನಾ ಚಿಕ್ಕು? ಖಂಡಿತವಾಗಿ ಮಾಡಬಲ್ಲೆ. ಈಗ ಬಹದ್ದೂರನಾಗಿ ತೋರ್ಸು.
ಪಚ್ಚು ಇಲಿ ತುಂಬಾ ಸಾರಿ ಸೋತೋಗ್ಬಿಟ್ಟಿರುತ್ತೆ. ಆದ್ರೂ ಅದು ಸಿಂಗರ್ ಆಗ್ಬೇಕನ್ನುವ ಒಂದು ಆಸೆಯನ್ನು ಮಾತ್ರ ಬಿಡಲ್ಲ. ಮತ್ತು ಒಂದಿನ ನಮಗ್ ತೊಂದರೆ ಕೊಡ್ಬೇಡ, ಇಲ್ಲಿಂದ ಹೊರಡು ಇಲ್ಲಿಂದ. ನೆಕ್ಸ್ಟ್. ನಿನಗ್ ನಾನು ಹೇಳಿದ್ದು ನೆನಪಿದೆ ಅಲ್ವಾ ಪಾಚು? ಧೈರ್ಯದಿಂದ ಹಾಡು. ರವೆ ಉಂಡೆ ಬೀರೋನಲ್ಲಿ ಕಂಡೆ, ಅಮ್ಮ ಎಲ್ಲ ಅನ್ಕೊಂಡೆ, ಗಬ ಗಬ ತಿನ್ಕೊಂಡ್. ನಮಗ್ ತೊಂದರೆ ಕೊಡ್ಬೇಡ, ಹೊರಡು ಇಲ್ಲಿಂದ. ತೊಂದರೆ ಕೊಡದೆ ಹೋಗೋ ಇಲ್ಲಿಂದ. ಅಲ್ಲಿಂದ ಕೆಳಗಡೆ ಹೇಳಿ, ಸಾಕು ಆಡಿದೆ ನೀನು. ಎಲ್ಲರೂ ಸೈಲೆಂಟ್ ಆಗಿರಿ. ನೀನೆಲ್ಲ ಹೋಗ್ತಿದ್ಯಾ? ಮೊದಲು ನಿನ್ ಹಾಡನ್ನು ಪೂರ್ತಿ ಮಾಡು. ರವೆ ಉಂಡೆ ಬೀರೋನಲ್ಲಿ ಕಂಡೆ, ಲಾಲ ಅಮ್ಮ ಇಲ್ಲ ಅನ್ಕೊಂಡೆ, ಅಪ್ಪ ಇಲ್ಲ ಅನ್ಕೊಂಡೆ, ಸುತ್ತಮುತ್ತ ನೋಡ್ಕೊಂಡೆ, ಸುತ್ತಮುತ್ತ ಗಬ ಗಬ ತಿನ್ಕೊಂಡೆ. You're selected. ಆ,